ಕೇಶವಾನಂದ ಭಾರತಿ ತೀರ್ಪನ್ನು ಸಮರ್ಥಿಸಿಕೊಂಡಿದೆ. ಅಷ್ಟು ಮಾತ್ರ ಅಲ್ಲ, ಅದನ್ನು ವಿಸ್ತರಿಸ್ತಾ ಹೋಗಿದೆ. ಮಿನರ್ವಾ ಮಿಲ್ಸ್ ಪ್ರಕರಣದಲ್ಲಿ, ಇಂದಿರಾ ಸಹಾನಿ ಪ್ರಕರಣದಲ್ಲಿ, SR ಬೊಮ್ಮಾಯಿ ಪ್ರಕರಣದಲ್ಲಿ, ಕೊಹಿಲೋ ಪ್ರಕರಣದಲ್ಲಿ ಈ ಮೂಲ ತತ್ವಗಳ ಪಟ್ಟಿಗೆ ಇನ್ನೊಂದಷ್ಟು ಚುನಾವಣೆಗಳನ್ನ ನಡೆಸ್ತಕ್ಕಂಥದ್ದು ಕೂಡ ಭಾರತದ ಸಂವಿಧಾನದ ಒಂದು ಮೂಲ ತತ್ವ. ನ್ಯಾಚುರಲ್ ಫಾಲೋ ಮಾಡ್ತಕ್ಕಂಥದ್ದು ಸಂವಿಧಾನದ ಮೂಲ ತತ್ವ, ಸಾಮಾಜಿಕ ನ್ಯಾಯ ಮೂಲ ತತ್ವ, ಫೆಡರಲ್ ವ್ಯವಸ್ಥೆ ಮೂಲ ತತ್ವ. ಈ ರೀತಿ ಭಾರತದ ಸರ್ವೋಚ್ಚ ನ್ಯಾಯಾಲಯ ಕೇಶವಾನಂದ ಭಾರತಿ ತೀರ್ಪಿನ ನಂತರ ಅನೇಕ ತೀರ್ಪುಗಳಲ್ಲಿ ಆ ತೀರ್ಪನ್ನು ಸಮರ್ಥಿಸಿಕೊಂಡಿದ್ದು ಮಾತ್ರ ಅಲ್ಲ, ಆ ಮೂಲ ತತ್ವಗಳ ಪಟ್ಟಿಯನ್ನು ವಿಸ್ತರಿಸ್ತಾ ಹೋಗಿದೆ. ಇದನ್ನೆಲ್ಲ ಒಟ್ಟು ಪರಿಣಾಮವಾಗಿ ಪೂಜ್ಯ ಸ್ವಾಮೀಜಿಯವರು ಬಂದರು. ಅವರಿಗೆ ತೀರ್ಪುಗಳು ಇವರ ಒಟ್ಟು ಪರಿಣಾಮವಾಗಿ ನಮ್ಮ ಸಂವಿಧಾನ ಉಳಿದಿದೆ. ಸಂವಿಧಾನದ ಮೂಲ ಆಶಯಗಳಾದ ಪ್ರಜಾಪ್ರಭುತ್ವ, ಜಾತ್ಯತೀತ, ಸಾಮಾಜಿಕ ನ್ಯಾಯ, ಕಲ್ಯಾಣ ರಾಜ್ಯ, ಬಹುತ್ವ, ಒಕ್ಕೂಟದ ಸ್ವರೂಪ. ಕಾರ್ಯಕ್ರಮಕ್ಕೆ ಗೌರವಾನ್ವಿತ ಅತಿಥಿಗಳಾಗಿ ಆಗಮಿಸಿರುವಂತಹ ಪರಮ ಪೂಜ್ಯ ಶ್ರೀ ಶ್ರೀ ಕೇಶವ ಪೂಜ್ಯ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮೀಜಿ ಪೀಠಾಧಿಪತಿಗಳು, ಎಡನೀರು ಮಠ ಇವರನ್ನು ಭಕ್ತಿಪೂರ್ವಕವಾಗಿ ಯೂನಿವರ್ಸಲ್ ಸಮೂಹ ಸಂಸ್ಥೆಗಳ ಪರವಾಗಿ ಸ್ವಾಗತಿಸುತ್ತಿದ್ದೇನೆ. ನಿರ್ಮಲಾಯ ಪ್ರಶಾಂತಾಯ ದಕ್ಷಿಣಾಮೂರ್ತಿಯೇ ನಮಃ. ಅತ್ಯಂತ ಬಾಲಂ ಅತಸೀತು ಸಮಪ್ರಕಾಶಂ ವಿದ್ವಾಸನಂ ಕನಕಭೂಷಣಭೂಷಿತಾಂಗಂ ವಿಸೃಸ್ತಕೇಶಂ ವರುಣಾಧಂ ಮಾಯತಾಕ್ಷಂ ದೃಷ್ಟಂ ಸ್ಮರಾಮಿ ಮನಸಾ ನವನೀತಹಸ್ತಂ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ವಂದೇ ಗುರು ಪರಂಪರಾ. ಮೊಕದ್ದಮೆ ಇದರ 50ನೇ ವರ್ಷದ ಈ ಸಂದರ್ಭದಲ್ಲಿ ಯೂನಿವರ್ಸಲ್ ಸ್ಕೂಲ್ ಆಫ್ ಲಾ ಬೆಂಗಳೂರು ಇವರು ಆಯೋಜಿಸಿದಂತಹ ಈ ರಾಷ್ಟ್ರೀಯ ವಿಚಾರ ಸಂಕಿರಣ ಇವತ್ತು ಈ ವೇದಿಕೆಯಲ್ಲಿ ನಡೀತಾ ಇದೆ. ಮೊದಲಾಗಿ ಇದನ್ನು ಹಮ್ಮಿಕೊಂಡಂತಹ ಎಲ್ಲರ ಸಂದರ್ಭದಲ್ಲಿ ಭೂ ಸುಧಾರಣಾ ಕಾಯ್ದೆ ಬಂದಾಗ ಮಠದ ಸುಮಾರು 400 ಎಕರೆಗಳಿಗಿಂತಲೂ ಜಾಸ್ತಿ ಮಠದ ಆಸ್ತಿ ಅದು ಮಠದಿಂದ ಬಿಟ್ಟು ಹೋಯಿತು. ಆ ಸಂದರ್ಭದಲ್ಲಿ ಸ್ವಾಮೀಜಿಯವರು ಮತ್ತು ಕೆಲವರು ಸೇರಿಕೊಂಡು ನ್ಯಾಯಕ್ಕಾಗಿ ನ್ಯಾಯಾಲಯದ ಮೊರೆ ಹೋದಾಗ ಬಹುಶಃ ನಮಗೆ ಮಠದಿಂದ ಕಳೆದುಕೊಂಡಂಥ ಆಸ್ತಿ ಮಠಕ್ಕೆ ಮರಳಿ ಸಿಗಲಿಲ್ಲ. ನಾವು ಕಳೆದ ಸೆಪ್ಟೆಂಬರ್ನಲ್ಲಿ ಈ 50ನೇ ವರ್ಷದ ಆಚರಣೆಯನ್ನು ನಾವು ಮಠದಲ್ಲಿ ಪ್ರಥಮವಾಗಿ ಹಮ್ಮಿಕೊಂಡಿದ್ದೆವು. ಆಗ ಕೆಲವರು ನನ್ನ ಹತ್ರ ಬಂದು ಅದರ ಬಗ್ಗೆ ಮಾತಾಡೋಕೆ ಹೇಳಿದರು. ಮಠ ಆ ಕೇಸಲ್ಲಿ ಸೋತಿದೆ, ಮಠದಿಂದ ಹೋದಂತಹ ಆಸ್ತಿ ಮರಳಿ ಸಿಗಲಿಲ್ಲ, ಹಾಗಿರುವಾಗ ಯಾಕೆ ಅದರ ಆಚರಣೆಯನ್ನು ಮಾಡ್ತಾ ಇದ್ದೀರಿ? ಖಂಡಿತವಾಗಿಯೂ ನಮಗೆ ಆಸ್ತಿ ಮರಳಿ ಬರೋದರಲ್ಲಿ ಯಾವುದೇ ರೀತಿಯ ದುಃಖವಿಲ್ಲ. ಆದರೆ ಅಂತಹ ಒಂದು ಕೇಸಿನ ಒಂದು ತೀರ್ಪಿನಿಂದಾಗಿ ನಾವು ಗೌರವಿಸುವಂತಹ ಭಾರತದ ಸಂವಿಧಾನ, ನಾವು ಹೆಮ್ಮೆಪಡುವಂತಹ ನಮ್ಮ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆ ಉಳಿದುಕೊಂಡಿದೆ ಅಂದರೆ ಅದು ಖಂಡಿತವಾಗಿ ನಮಗೆ ಸಂತೋಷದ ವಿಷಯ. ಈಗಾಗಲೇ ಹಿಂದೆ ಮಾತಾಡುವಾಗ ಅವರು ಆ ಕೇಸಿನ ಉಲ್ಲೇಖ ಮಾಡುವಾಗ ಹೇಳಿದರು, ಪಾರ್ಲಿಮೆಂಟಿಗೆ ಅಧಿಕಾರ ಕೊಡಬೇಕು, ನ್ಯಾಯಾಲಯಕ್ಕಲ್ಲ ಅನ್ನುವಂತಹ ಒಂದು ವಾದ ಇದೆ. ಹಿಂದೆ ಪಾರ್ಲಿಮೆಂಟಲ್ಲಿ ಒಬ್ಬರು
ಸಂಸದರು ಕೂಡ ಅದರ ಬಗ್ಗೆ ಮಾತಾಡಿದರು. 140 ಕೋಟಿ ಜನರನ್ನು ಪ್ರತಿನಿಧಿಸುವಂತಹ ನಾಯಕರಿರುವಾಗ 5 ಜನ ಜಡ್ಜಿಗಳು ಕೂತ್ಕೊಂಡು ಹೇಗೆ ತೀರ್ಪನ್ನು ಕೊಡ್ತಾರೆ ಎಂಬುದಾಗಿ. ಖಂಡಿತವಾಗಿಯೂ ನಮಗೆ ಇವತ್ತು ಒಂದು ರಾಜಕೀಯ ವ್ಯವಸ್ಥೆಯ ಮೇಲೆ ನಾವು ಭರವಸೆಯನ್ನು ಕಳೆದುಕೊಂಡಾಗ ನಮಗಿರುವಂಥ ಆಶಾಭಾವ ಎಂದರೆ ನಮ್ಮ ನ್ಯಾಯಾಂಗ ವ್ಯವಸ್ಥೆ, ನಮ್ಮ ಸಂವಿಧಾನ, ನಮ್ಮ ನ್ಯಾಯಾಲಯಗಳು ನಮ್ಮನ್ನು ಕಾಪಾಡ್ತವೆ ಎಂಬುದಾಗಿ. ಹಾಗಿರುವಾಗ ಯಾಕೆಂದರೆ ಕಾಲಗಳು ಬದಲಾದಂತೆ ಚುನಾವಣೆಗಳು ಸಮೀಪವಾದಂತೆ ಮೊದಲಾಗಿ ನಾವು ಮತದಾರರು ಭ್ರಷ್ಟರಾಗ್ತಾರೆ. ಆನಂತರ ಇದೇ ಮತದಾರರಿಂದ ಆರಿಸಿದಂತಹ ನಾಯಕರುಗಳು ಭ್ರಷ್ಟರಾಗ್ತಾರೆ. ಹಾಗಿರುವಾಗ ಅಂಥ ವ್ಯವಸ್ಥೆಯಿಂದ ನಾವು ಬಹುಶಃ ನಿರಾಶೆಗೊಂಡಾಗ ಖಂಡಿತವಾಗಿಯೂ ನಮಗಿರುವಂಥ ಒಂದು ಹೆಮ್ಮೆ ಮತ್ತು ಒಂದು ಭರವಸೆ ಅಂದರೆ ನಮ್ಮ ನ್ಯಾಯಾಲಯಗಳು, ನಮ್ಮ ನ್ಯಾಯಾಂಗ ವ್ಯವಸ್ಥೆ, ನಮ್ಮ ಸಂವಿಧಾನ ನಮ್ಮನ್ನು ಕಾಪಾಡ್ತಾರೆ. ಮತ್ತು ನಮಗೆ Narasimha Rao, who oversaw the destruction, he was the Prime Minister. He oversaw the destruction of Babri Masjid. He is honored with a Bharat Ratna. L.K. Advani, who led the movement to demolish that, he is honored with a Bharat Ratna. Let me not go to the executive. But what did the judiciary do? If secularism is a basic structure, are we following the basic structure? One of the fundamental requirements of secularism is to separate the state from the church. Today you must have seen the Prime Minister performing all the pujas all over the country. Is that a secular act? I ask this question myself. Do you call this secularism? Okay. Once again I fell back to the executive. And a great celebration. I should share one experience of mine before I commence my talk. I was a student like you. As a student, the Hindu newspaper used to report the daily arguments in this case. Every day. Every counsel's arguments were being very vividly, widely reported. As a student of the Constitution, I used to immediately go to my professor. Sir, Palkhiwala is arguing this. What is your take? Sir, Shanti Bhushan is arguing this. What is your take? Believe me, friends, from day one in my class studying Constitution, these debates used to be live debates in my classroom, because my professor was an illustrious law teacher who not only taught Constitution but he expounded the Constitution. Most of you must have heard his name. His name is Professor Nanjamswamy, the founder of Karnataka Rajya Right Center. ಅಂತ ದಿಗ್ಗಜರ ಮುಂದೆ ಮಾತನಾಡಬಾರ್ದು, ಬೇಡ ಅಂತ ಹೇಳಿದ್ದೆ. ಆದರೂ ಪ್ರಿನ್ಸಿಪಾಲ್ರು 2 ನಿಮಿಷ ಮಾತಾಡಿ ಅಂತ ಹೇಳಿದ್ದಾರೆ. ಈ ಒಂದು ಸುಂದರ ಸಮಾರಂಭ, ಅರ್ಥಪೂರ್ಣವಾದಂಥ ಸಮಾರಂಭ ಆಯೋಜಿಸಿರುವಂಥ ಮೊದಲಿಗೆ ಯೂನಿವರ್ಸಲ್ ಸ್ಕೂಲ್ ಆಫ್ ಲಾ ಚೇರ್ಮನ್ ಇರ್ಬೋದು, ಪ್ರಿನ್ಸಿಪಾಲ್ ಇರ್ಬೋದು, ಲೆಕ್ಚರರ್ಸ್ ಇರ್ಬೋದು, ಸ್ಟೂಡೆಂಟ್ಸ್ ಇರ್ಬೋದು, ಎಲ್ಲರಿಗೂ ಕೂಡ ನಿಮಗೆ ಮನಸ್ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತೇನೆ.
ಇವತ್ತಿನ ಸಬ್ಜೆಕ್ಟ್ ಬಗ್ಗೆ ನಾನು ಮಾತನಾಡೋಕ್ಕೆ ಹೋಗಲ್ಲ. ಅದಕ್ಕಿಂತ ಮೊದಲು ಈ ಒಂದು ಅರ್ಥಗರ್ಭಿತವಾದಂಥ ಸಮಾರಂಭದಲ್ಲಿ ಭಾಗವಹಿಸಿರುವಂಥ ಎಲ್ಲ ಪೂಜನೀಯ ಗೌರವಿತರಿಗೂ ಕೂಡ ನನ್ನ ನಮಸ್ಕಾರವನ್ನು ತಿಳಿಸ್ತಾ, ಮುಂದೆ ಕೂತಿರುವಂಥ ಗಣ್ಯ ಅತಿಥಿಗಳೇ ಹಾಗೂ ವಿದ್ಯಾರ್ಥಿ ಮಿತ್ರರೇ, ಇವತ್ತಿನ ದಿನ ಸಮಾಜ ಎಲ್ಲಿ ಹೋಗ್ತಾ ಇದೆ ಅನ್ನೋದ್ರ ಬಗ್ಗೆ ಮತ್ತು ಈ ಒಂದು ಸಬ್ಜೆಕ್ಟ್ ಬಗ್ಗೆ ಎಲ್ಲವನ್ನು ಕೂಡ ಮಹನೀಯರು ಮಾತಾಡಿದ್ದಾರೆ. ಹಾಗಾಗಿ ನಾನು ಆ ವಿಚಾರದ ಬಗ್ಗೆ ಮಾತಾಡಿದ್ರೆ ನನ್ನ ಕೆಲಸ ಏನು ಅಂದರೆ, ಇವತ್ತು ರಾಜ್ಯ ವಕೀಲರ ಪರಿಷತ್ ಅಧ್ಯಕ್ಷನಾಗಿ ಇವತ್ತು ಏನು ಕರೆದಿದ್ದೀರಾ ಮಹಾನ್ ತ್ರಿಮೂರ್ತಿಗಳು, ಅವ್ರನ್ನ ಯಾಕೆಂದರೆ ನಾವು ಹಿಂದೆ ಏನು ಗಾಂಧೀಜಿ ಇರ್ಬೋದು, ಅಂಬೇಡ್ಕರ್ ಇರ್ಬೋದು, ಸುಭಾಷ್ ಚಂದ್ರ ಬೋಸ್, ಇನ್ನಿತರ ಗಣ್ಯಾತಿ ಗಣ್ಯ ನಮ್ಮ ಇವತ್ತು ಸುಸಜ್ಜಿತವಾದ ಸಂವಿಧಾನವನ್ನು ರಚಿಸಿಕೊಟ್ಟು ನಾವೆಲ್ಲರೂ ಕೂಡ ನೆಮ್ಮದಿಯ ವಾತಾವರಣದಲ್ಲಿ ಜೀವನ ಮಾಡೋದಕ್ಕೆ ಏನು ಕಷ್ಟಪಟ್ಟಿದ್ರು, ಅವ್ರು ಇಲ್ಲದೇ ಇದ್ರೂ ಕೂಡ ಈ ಸಮಾಜಮುಖಿ ಕೆಲಸ ಮಾಡ್ತಾ ಇರುವಂಥ 3 ಜನ ಗಣ್ಯರನ್ನು ನಾವು ಉಳಿಸ್ಕೊಂಡು ಅವ್ರನ್ನ ಪೋಷಣೆ ಮಾಡ್ಕೊಂಡು ಹೋಗುವಂಥ ಕೆಲಸನ ನಾನು ಮಾಡಬೇಕು ಅಂತ ನಾನು ಬಯಸ್ತೇನೆ. ಇವತ್ತು ಯಾವುದೇ ಪಕ್ಷ ಇದ್ರೂ ಕೂಡ ಒಂದು ನಾಣ್ಯದ 2 ಮುಖಗಳು ಅಂತೇಳಿ ಭಾಳ ಸುಂದರವಾಗಿ ವಿಶ್ಲೇಷಣೆ ಕೊಟ್ಟರು. ರಾಜಕೀಯ ವ್ಯಕ್ತಿಗಳು ಅವರವರ ಭವಿಷ್ಯವನ್ನು ಉಳಿಸ್ಕೊಳ್ಳೋದಕ್ಕೆ, ಅವರವರು ಮಾಡಿರುವಂಥ ಆಸ್ತಿಗಳನ್ನ ಉಳಿಸ್ಕೊಳ್ಳೋದಕ್ಕೆ ಮಾತ್ರ ಹೋರಾಟ ಕೊಡ್ಕೊಂಡು ಹೋಗ್ತಾ ಇರ್ತಾರೆ ಹೊರತು ಪ್ರಜಾಪ್ರಭುತ್ವದ ಬಗ್ಗೆ ಚಿಂತನೆ ಮಾಡಲ್ಲ. ಸೊ ಪ್ರಜಾಪ್ರಭುತ್ವದ ಬಗ್ಗೆ, ಸಮಾಜ ಬಗ್ಗೆ ಚಿಂತನೆ ಮಾಡುವಂಥ ವ್ಯಕ್ತಿಗಳು ನಮಗೆ ಭಾಳ ವಿರಳ, ಬೆರಳೆಣಿಕೆ ಅಷ್ಟು ಜನ ಮಾತ್ರ ಸಿಗೋದು. ಅಂಥದ್ರಲ್ಲಿ ಇವತ್ತು ಯೂನಿವರ್ಸಲ್ ಸ್ಕೂಲ್ ಆಫ್ ಲಾ ಈ 3 ಕೂಡ ಒಟ್ಟುಗೂಡಿಸಿದೆ. ನೋಡಿ, ಈ ವಯಸ್ಸಿನಲ್ಲೂ ಕೂಡ ಸಂತೋಷ್ ಹೆಗ್ಡೆ ಅವರು ಯಾವ ರಿಮೋಟ್ ಏರಿಯಾದಿಂದ ಕರೆದ್ರು ಸ್ಕೂಲ್ ಮಕ್ಕಳು ಸ್ಕೂಲ್ಗೆ ಕರೆದ್ರು ಅಂತ ಹೇಳಿದ್ರೆ, ನನ್ನ ಪ್ರಕಾರ ಅವರು 2000ರಿಂದ 3000 ಸ್ಕೂಲ್ನ ವಿಸಿಟ್ ಮಾಡಿದ್ದಾರೆ. ಏನಂದರೆ ಸಮಾಜ ಪರಿವರ್ತನೆ ಆಗಬೇಕಂದ್ರೆ ಆ ಮಕ್ಕಳ ಭವಿಷ್ಯವನ್ನು ನಾವು ಈಗಿಂದಲೇ ಅವ್ರಿಗೆ ರೂಪಿಸ್ಬೇಕು ಅನ್ನುವಂಥದ್ದು. ಇನ್ನು ಎರಡನೇದಾಗಿ ನಾಗಮೋಹನ್ ದಾಸ್ ಸರ್ ಮಾತಾಡಿದರು. ಅವ್ರನ್ನ ನಾವು ಎಲ್ಲ ಸೆಮಿನಾರ್ಗಳಿಗೂ ನಾವು ಅವ್ರನ್ನ ಭಾಳ ಅಚ್ಚುಕಟ್ಟಾಗಿ ನಾವು ಪ್ರೀತಿಯಿಂದ ಕರೆದು ಉಪಯೋಗಿಸ್ಕೊತೀವಿ. ಏಕೆಂದರೆ ಅವರು ಸಂವಿಧಾನವನ್ನು ಅರ್ಧ ಕುಡಿದಿದ್ದಾರೆ, ಜೊತೆಗೆ ಒಂದು ಮನಸ್ಸಿಗೆ ಮುಟ್ಟುವಂಥ ರೀತಿಯಲ್ಲಿ ಅವರು ವ್ಯಾಖ್ಯಾನವನ್ನು ಮಾಡ್ತಾರೆ. ಇನ್ನು ನಮ್ಮ ಪ್ರೊಫೆಸರ್ ರವಿವರ್ಮ ಕುಮಾರ್ ಅವರು ನಿಷ್ಠುರವಾದಿ, ಅವರು ಏನಿದ್ರು ಕಡಕಾಗಿ ನೇರವಾಗಿ ಹೇಳ್ತಾರೆ. ಅವರು ಯಾವ ವಿಚಾರನೆ ಬರಲಿ, ಅವರು ಅದಕ್ಕೆ ಒಂದು ಎಕ್ಸಾಂಪಲ್ ಕೂಡ ಕೊಡಬಲ್ಲೆ ನಾನು. ಅವ್ರು ಯಾಕೆ ನಮಗೆ ಇಷ್ಟವಾಗ್ತಾರೆ ಅಂದರೆ, ಇದೇ ಗೌರ್ಮೆಂಟ್ ಕಳೆದ ಬಾರಿ ಆಯ್ಕೆ ಆಗಬೇಕಿದ್ದ ಸಂದರ್ಭದಲ್ಲಿ ಇದೇ ಮುಖ್ಯಮಂತ್ರಿ ಐ ಥಿಂಕ್ ಅವ್ರನ್ನ ನಮ್ಮ ಕರ್ನಾಟಕ ರಾಜ್ಯದ ಅಡ್ವೊಕೇಟ್ ಜನರಲ್ ಆಗಿ ಮಾಡಿದರು. ಯಾವುದೋ ಒಂದು ವಿಚಾರ ಬಂತು, ಅದನ್ನು ಇವರ ಮನಸ್ಸನ್ನ ವಿರುದ್ಧವಾಗಿ ಮಾಡಬೇಕು ಅನ್ನುವಂಥ ಸರ್ಕಾರದ ಒತ್ತಡ ಬಂದಂಥ ಸಂದರ್ಭದಲ್ಲಿ ಆ ಹುದ್ದೆಯನ್ನು ತ್ಯಜಿಸಿ ರಾಜೀನಾಮೆ ಕೊಟ್ಟು ಬಂದರು. ಬರೀ 2 ವರ್ಷ ಆಯಿತು, 5 ವರ್ಷ ಇರಬೇಕಾದ್ರೆ. ಅಂದರೆ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ತಮಗೆಲ್ಲ ಅಂದರೆ, ಇವಾಗ ಬೆಳೆಯುವಂಥವರು ನೀವೆಲ್ಲರೂ ಕೂಡ ಇವತ್ತು ಸಮಾಜದಲ್ಲಿ ಏನು ಈ ಒಂದು ಕಾಲಮಿತಿ ನಿಮಗಿದೆ, ಒಳ್ಳೆಯವರಾಗೂ ಹೋಗೋಕ್ಕೆ ಇದೇ ಒಂದು ಸಮಯ, ಕೆಟ್ಟ ದಾರಿಲಿ ಹೋಗೋಕ್ಕೂ ಇದೇ ಒಂದು ಸಮಯ.
ಇವತ್ತೆಲ್ಲ ಬೆರಳ ತುದಿನಲ್ಲೇ ಪ್ರಪಂಚ ಪರ್ಯಟನೆ ಮಾಡುವಂಥ ಒಂದು ಮೊಬೈಲ್ ನಿಮಗೆ ಎಲ್ಲ ಗೂಗಲಲ್ಲಿ ಎಲ್ಲ ಸಿಕ್ಬಿಡುತ್ತೆ. ನಿಮಗೆ ಒಂದು ಮೊಬೈಲ್ ಇಟ್ಕೊಂಡ್ರೆ ಈ ಪ್ರಪಂಚ ಪರ್ಯಟನೆ ಮಾಡ್ಬೋದು. ಆದರೆ ಆಕರ್ಷಣೆ ಅನ್ನುವಂಥದ್ದು ಬೇರೆ ಬೇರೆ ಕಡೆ ನಿಮ್ಮನ್ನೆಲ್ಲ ಹೇಳ್ಕೊಂಡು ಹೋಗುತ್ತೆ. ನೀವೆಲ್ಲರೂ ಕೂಡ ಅದೃಷ್ಟವಂತರು ಇವತ್ತು ಅಂತ ಹೇಳಿ ಬಯಸ್ತೇನೆ. ಯಾಕೆಂದರೆ ಈ ಥರ ಒಂದು ಡಿಬೇಟು, ಈ ಥರ ಒಂದು ಸಬ್ಜೆಕ್ಟನ್ನ ಎಷ್ಟು ಲಕ್ಷ ಸಂಖ್ಯೆಯಲ್ಲಿ ವೀಕ್ಷಣೆ ಮಾಡಿದ್ರು ಕೇಳಿಸ್ಕೊಂಡ್ರು ಅವ್ರು ಪುಣ್ಯವಂತರು. ಆದರೆ ಇವತ್ತಿನ ದಿನ ಇಷ್ಟು ಜನ ಇದ್ದೀರಾ, ನೀವೆಲ್ಲ ಅದೃಷ್ಟಶಾಲಿಗಳು. ಕಾರಣ ಒಂದು ಸರ್ಕಾರದಿಂದ ಒಂದು ಸರ್ಕಾರಿ ಹುದ್ದೆಗೆ ಏನಾದ್ರೂ ಅನೌನ್ಸ್ ಮಾಡಿದ್ರೆ ಲಕ್ಷ ಅಪ್ಲಿಕೇಶನ್ಸ್ ಬಿಡ್ತಾರೆ. ಆದರೆ ಅದರಲ್ಲಿ ಸೆಲೆಕ್ಟ್ ಆಗೋರು ಮಾತ್ರ ಕೇವಲ ಬೆಳ್ಳೆಂಟು ಎಷ್ಟು ಜನ ಇರ್ತಾರೆ. ಓಕೆ, ಮಕ್ಕಳಲ್ಲಿ ಒಂದು ಒಳ್ಳೆ ಸೆಮಿನಾರ್ ಹಮ್ಮಿಕೊಂಡಿದ್ರು ತಾವು. ಹೌದು. ಸೊ ಈಗ ಕೇಶವಾನಂದ ಭಾರತಿ ಕೇಸ್ ಈಗ 50 ಇಯರ್ಸ್ ಸೆಲೆಬ್ರೇಟ್ ಕಂಪ್ಲೀಟ್ ಮಾಡಿದೆ. ಈಗ ಸಾಮಾನ್ಯ ಜನರಿಗೆ ಗೊತ್ತಿರೋದಿಲ್ಲ. ಬಟ್ ಸಾಮಾನ್ಯ ಜನ ಏನು ಗೊತ್ತಿದೆ ಅಂತ ಹೇಳಿದ್ರೆ, ಏನೂ ಇಲ್ಲ ಅಂತ ಹೇಳಿದ್ರೆ ನ್ಯಾಯ ನಮ್ಮ ಪರ ಇದೆ ಅಥವಾ ಕಾನೂನು ನಮ್ಮ ಪರ ಇದೆ ಅಂತ. ಬಟ್ ಇವೆಲ್ಲ ಬಂದಿರೋದೇ ಕೇಶವಾನಂದ ಭಾರತಿ ಕೇಸಿಂದ. ಈಗ ಸಾಮಾನ್ಯರು ಹೈಕೋರ್ಟ್ ಒಳಗೂ ಹೋಗ್ಬೋದು ಅಂತ ಹೇಳಿದ್ರೆ ಯಾಕೆ? ಬಿಕಾಸ್ ಆಫ್ ದಿಸ್ ಕೇಶವಾನಂದ ಭಾರತಿ ಕೇಸ್. ಈಗ ಬಿಫೋರ್ ಕೇಶವಾನಂದ ಭಾರತಿ ಕೇಸ್ ಈಗ ಪಾರ್ಲಿಮೆಂಟೇರಿಯನ್ಸ್, ಲಾ ಮೇಕರ್ಸ್, ಮಿನಿಸ್ಟರ್ಸ್ಗಳು ಅವರೊಂದು ಲಾ ಮಾಡಿ ನಿಮ್ಮ ರೈಟ್ಸ್ಗಳನ್ನ ಕಿತ್ಕೋಬೋದಾಗಿತ್ತು. ಬಟ್ ಆದರೆ ಬಿಕಾಸ್ ಆಫ್ ಕೇಶವಾನಂದ ಭಾರತಿ ಕೇಸ್ ಸುಪ್ರೀಂ ಕೋರ್ಟ್ ಹೇಳಿದ್ದಾರೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಏನಿದೆ ನಿಮಗೆ ರೈಟ್ ಗ್ಯಾರಂಟಿ, ಅದು ಯಾರು ಸಹ ಇವನ್ ಪ್ರೈಮ್ ಮಿನಿಸ್ಟರ್ ಆಗಲಿ ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ಯಾರು ತೊಗೊಳಕ್ಕಾಗೋದಿಲ್ಲ ಅಂತ. ದಿಸ್ ಇಸ್ ಎ ಲ್ಯಾಂಡ್ ಮಾರ್ಕ್ ಕೇಸ್. ಈ ಕೇಸಿಂದ ನಮಗೆ ಸುಮಾರು ಫರ್ದರ್ ಲ್ಯಾಂಡ್ ಮಾರ್ಕ್ ಕೇಸ್ಗಳು ಬಂದಿದ್ದಾವೆ. ವೇರ್ ಇನ್ ವಿಚ್ ನಿಮಗೆ ಎನ್ವೈರ್ಮೆಂಟ್ ಆಗ್ಬೋದು, ನಿಮಗೆ ಪ್ರೆಸ್ಸಿಗೆ ಏನಿದೆ, ನಿಮಗೆ ಫ್ರೀಡಮ್ ಆಫ್ ಪ್ರೆಸ್ ಏನಿದೆ ಅದು ಸಹ ಕೇಶವಾನಂದ ಭಾರತಿ ಕೇಸಿಂದನೇ ಬಂದಿರೋದು. ಸೊ ಇದನ್ನ ಎಲ್ಲರೂ ಸಾಮಾನ್ಯ ಜನರು, ಬರೀ ಕಾನೂನು ವಿದ್ಯಾರ್ಥಿಗಳು ಮಾತ್ರ ಅಲ್ಲ, ಎಲ್ಲರೂ ತಿಳ್ಕೋಬೇಕು. ರೈಟ್ಸ್ ಕೂಡ ಕೇಶವ ಭಾರತಿ ಫಂಡಮೆಂಟಲ್ ರೈಟ್ಸ್ ಏನಾಗಿದೆ, ಫಾರ್ ಎಕ್ಸಾಂಪಲ್ ರೈಟ್ ಟು ಪ್ರಾಪರ್ಟಿ ತೆಗಿತಾರಲ್ಲ, ಸೊ ಅದಾದ್ಮೇಲೆ ಕೇಶವಾನಂದ ಭಾರತಿ ಬರುತ್ತೆ. ಅದೇ ಹೇಳ್ತಾರೆ, ಫಂಡಮೆಂಟಲ್ ರೈಟ್ಸ್ ನೀವು ತೆಗೆದ್ರು ನಿಮ್ದೇನಿದೆ ಕಾನ್ಸ್ಟಿಟ್ಯೂಷನ್, ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಏನಿತ್ತು ಅದ್ರದ್ದು ಒರಿಜಿನಾಲಿಟಿ ಉಳ್ಕೋಬೇಕು. ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ನಿಮ್ಗೆ ರೈಟ್ ಕೊಟ್ಟಿದ್ದಾರೆ, ಆ ಕೊಟ್ಟಿರೋ ರೈಟು ಅದು ಹಾಗೆ ಇರಬೇಕು. ಓಕೆ, ನೀವು ಚೇಂಜ್ ಮಾಡಿದ್ರು ಚೇಂಜ್ ಯಾವ ರೀತಿ ಇರಬೇಕು ಅಂತ ಹೇಳಿದ್ರೆ ಒರಿಜಿನಾಲಿಟಿ ಕಳ್ಕೋಬಾರ್ದು. ಫಂಡಮೆಂಟಲ್ ರೈಟ್ಸ್ ಅಲ್ಲಿ ಇವತ್ತು ಆಸ್ತಿ ಹಕ್ಕು ಇಲ್ಲ. ಇವತ್ತು ಆಸ್ತಿ ಹಕ್ಕು ಇಲ್ಲ, ಖಂಡಿತ ಆಸ್ತಿ ಹಕ್ಕು ಇಲ್ಲ. ಸರ್, ನಿಮ್ಮ ಕಾಲೇಜ್ ಹೆಸರೇನು ಮತ್ತೆ ಏನು ವಿಶೇಷತೆ, ಎಲ್ಲಿ ಪ್ರೋಗ್ರಾಮ್ ನಡೀತದೆ? ನಮ್ಮ ಕಾಲೇಜ್ ಹೆಸರು ಯೂನಿವರ್ಸಲ್ ಸ್ಕೂಲ್ ಆಫ್ ಲಾ ಅಂತ ಬೆಂಗಳೂರು. ಇದು ಕೆಂಗೇರಿಯಲ್ಲಿದೆ. So this is the first law college in the country where the law students are prepared for civil services. So in the Keshavanan Bharati case, UPSC go very important ಆದ ಕಾರಣ, law students go very important ಆದ ಕಾರಣ. So we have organized a public lecture free of cost for all the public to benefit from this program. Yes, yaar sir. So for this, one of the most important person is Justice Santosh Hegde sir. ಸೊ ಐ ಮೀನ್ ಅವರು ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ ಜಡ್ಜ್ ಆಗಿದ್ರು. ಅವ್ರ ತಂದೆ ಅವರು ಈ ಕೇಸಲ್ಲಿ ಕೂತಿದ್ರು. ಆ್ಯಂಡ್ ಈ ಕೇಸ್ನ ಫೈಲ್ ಮಾಡಿದ್ದು ಯಾರು ಅಂದರೆ ಕೇಶವಾನಂದ ಭಾರತಿ, ಎಡ್ನೀರ್ ಮಠದಿಂದ ಕೇಶವಾನಂದ ಭಾರತಿ ಆದ್ಮೇಲೆ ನೆಕ್ಸ್ಟ್ ಸ್ವಾಮೀಜಿ ಸಚ್ಚಿದಾನಂದ ಸ್ವಾಮೀಜಿ ಅವರು ಬಂದಿದ್ದಾರೆ. ಮತ್ತು ಕಾನ್ಸ್ಟಿಟ್ಯೂಷನಲ್ಲಿ ಕಾನ್ಸ್ಟಿಟ್ಯೂಷನಲ್ ಎಕ್ಸ್ಪರ್ಟ್ ಆದಂಥ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಬಂದಿದ್ದಾರೆ. ಮತ್ತು ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ ಆದಂತಹ ಪ್ರೊಫೆಸರ್ ರವಿವರ್ಮ ಕುಮಾರ್ ಬಂದಿದ್ದಾರೆ. ಸೊ ಇಲ್ಲಿ ಗೊತ್ತಿರೋರಿಗೆ ಈಗ ಅಡ್ವೊಕೇಟ್ ಗೊತ್ತಿರ್ತಾರೆ. ಈಗ ಸೊ ಒಂದ್ ಕಡೆ ಈಗ 2 ಎಕ್ಸ್ಟ್ರೀಮ್ಸ್ ಇದ್ದಾರೆ. ಒಬ್ರು ಕಾನ್ಸ್ಟಿಟ್ಯೂಷನ್ ಬಗ್ಗೆ ಎಸ್ ಅಂತ ಹೇಳಿದ್ದಾರೆ, ಇನ್ನೊಂದು ಕಾನ್ಸ್ಟಿಟ್ಯೂಷನ್ ಆಪೋಸಿಟ್ ಮಾಡೋರು ಇದ್ದಾರೆ, ಇನ್ನೊಂದ್ರು ರಿಲಿಜಿಯಸ್ ರೈಟ್ ನ ಎಸ್ ಅಂತ ಹೇಳೋರು ಇದ್ದಾರೆ, ಸೆಕ್ಯುಲರಿಸಮ್ ನ ಎಸ್ ಅಂತ ಹೇಳಿದ್ದಾರೆ. ಸೊ ದೇರ್ ಇಸ್ ಅ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಇದೆ, ಅಂಡ್ ದಟ್ ಇಸ್ ದ ಪರ್ಪಸ್ ಆಫ್ ಲೀಗಲ್ ಎಜುಕೇಶನ್ ಅಂಡ್ ಲಾಯರ್ಸ್. ಸೊ ಐ ಆಮ್ ವಿಶ್ವಾಸ್ ಪುಟ್ಟಸ್ವಾಮಿ, ಪ್ರಿನ್ಸಿಪಲ್ ಆಫ್ ಯೂನಿವರ್ಸಲ್ ಸ್ಕೂಲ್ ಆಫ್ ಲಾ ಬ್ಯಾಂಗ್ಳೂರ್. ಎಲ್ಲರಿಗೂ ನಮಸ್ಕಾರ. ನಾವು ವಿಕಾಸ್ ಅಂತೇಳಿ ಯೂನಿವರ್ಸಲ್ ಸ್ಕೂಲ್ ಆಫ್ ಅಡ್ಮಿನಿಸ್ಟ್ರೇಷನ್ ವಿದ್ಯಾರ್ಥಿ. ಸೊ ಇವತ್ತು ನಮ್ಮ ಕಾಲೇಜಲ್ಲಿ ಯೂನಿವರ್ಸಲ್ ಸ್ಕೂಲ್ ಆಫ್ ಲಾ ವತಿಯಿಂದ ಕೇಶವಾನಂದ ಭಾರತಿ ಕೇಸ್ ಅಂದರೆ ಇದು ಲ್ಯಾಂಡ್ ಮಾರ್ಕ್ ಜಜ್ಮೆಂಟ್ ಆಗಿರುತ್ತೆ ಇಂಡಿಯನ್ ಜುಡಿಷರಿಯಲ್ಲಿ. ಸೊ ಇದ್ರ ಬಗ್ಗೆ ನಾವು ಇವತ್ತು ಒಂದು ಜನರಿಗೆ ಅರಿವು ಮೂಡಿಸಲು, ಅಂದರೆ ಈ ನಮಗೆ ಜಜ್ಮೆಂಟ್ ಬಂದು 50 ವರ್ಷ ಆಗಿದೆ. ಸೊ ಈ ಜಜ್ಮೆಂಟಿನ ಮುಖ್ಯತೆ ಮತ್ತು ಇದರ ಇಂಪಾರ್ಟೆನ್ಸು ನಾವು ಜನರಿಗೆ ಗೊತ್ತಾಗಬೇಕಂತೇಳಿ ಇದೊಂದು ಔಟ್ರೀಚ್ ಪ್ರೋಗ್ರಾಮ್ ಪ್ಲಾನ್ ಮಾಡಿದ್ದೀವಿ. ಸೊ ಈ ಪ್ರೋಗ್ರಾಮ್ಗೆ ಹಾಜರಾಗಿರತಕ್ಕಂಥ ಎಲ್ಲ ಗಣ್ಯತಿಗಣ್ಯರು ಹಾಗೂ ಎಲ್ಲ ಸಚ್ಚಿದಾನಂದ ಸ್ವಾಮೀಜಿ ಅವರು ಬಂದಿದ್ರು. ಸೊ ಅವರು ಹಿರಿಯರಾಗಿರೋಂಥ ಕೇಶವಾನಂದ ಭಾರತಿ ಅವರು ನಡೆದಿದ್ದ ಪ್ರಕರಣ ಇದು. ಸೊ ಇದೊಂದು ನಾವು ಲ್ಯಾಂಡ್ ಮಾರ್ಕ್ ಜಜ್ಮೆಂಟ್ ಅಂತ ಹೇಗೆ ಕೇಳ್ತೀವಿ ಅಂದರೆ, ಕಾನ್ಸ್ಟಿಟ್ಯೂಷನ್ ಅಲ್ಲಿ ಹಲವಾರು ಚೇಂಜಸ್ ತಗೊಂಡಿದೆ. ಫಾರ್ ಎಕ್ಸಾಂಪಲ್ ರೈಟ್ ಟು ಪ್ರಾಪರ್ಟಿ ಅನ್ನೋದು ಫಂಡಮೆಂಟಲ್ ರೈಟ್ ಆಗಿತ್ತು. ಸೊ ಲ್ಯಾಂಡ್ ಮಾರ್ಕ್ ಆದ್ಮೇಲೆ ಫಂಡಮೆಂಟಲ್ ರೈಟ್ ಆಗಿಲ್ಲ. ಸೊ ಈಗ ಪ್ರಾಪರ್ಟಿ ಅಂದಮೇಲೆ ನಾವು ಬರೀ ಭೂಮಿ, ಜಾಗ, ಆಸ್ತಿ ಇದಷ್ಟೇ ಅಲ್ಲ, ನಾವು ನಮ್ಮ ವಸ್ತು ಏನೇ ನಮ್ಗೆ ಸಂಬಂಧಪಟ್ಟಿದ್ರು ಅದನ್ನ ಪ್ರಾಪರ್ಟಿ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ಬಂದಿರೋಂಥ ಎಲ್ಲ
ಪಾರ್ಟಿಸಿಪೆಂಟ್ಸ್ಗೂ ಮತ್ತೆ ಎಲ್ಲ ಲಾ ಸ್ಟೂಡೆಂಟ್ಸ್ಗೂ ಧನ್ಯವಾದ ತಿಳಿಸುತ್ತಾ ವಂದನೆಗಳು. ಥ್ಯಾಂಕ್ ಯು. ಕಲೀಲಿಕ್ಕೆ ಏನ್ ಸಿಕ್ತಿ ಇವತ್ತು ಇಲ್ಲಿ ನೀವು ಒಂದು ಪಾರ್ಟಿಸಿಪೇಟ್ ಅಲ್ಲಿ ಕಲೀಲಿಕ್ಕೆ ಏನ್ ಸಿಕ್ತು? ಸೊ ಇವತ್ತು ನಮಗೆ ಇಲ್ಲಿ ಬಂದ್ಮೇಲೆ ನಮ್ಮ ಕೇಶವಾನಂದ ಭಾರತಿ ಕೇಸ್ ಬಗ್ಗೆ ನಮಗೆ ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕಕ್ಕೆ ನಮ್ಗೆ ಸಿಕ್ತು. ನಾವು ಒಳ್ಳೆ ನಮ್ಮ ಗಣ್ಯರನ್ನು ಭೇಟಿ ಆಗಲು ನಮಗೆ ಒಂದು ಅವಕಾಶ ಮಾಡಿಕೊಟ್ಟದಂತ ಯೂನಿವರ್ಸಲ್ ಸ್ಕೂಲ್ ಆಫ್ ಲಾಗೆ ನಾವು ಧನ್ಯವಾದ ತಿಳಿಸ್ತೀವಿ.